ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಇಷ್ಟು ಹುಳ್ಳಿ ಕಾಳಲ್ಲಿ ನಾವು ಕಲ್ಲನ್ನ ಹಾಯಬೇಕು ಅಂದರೆ ಸುಮಾರು ಎಷ್ಟೊತ್ತು ಬೇಕು? 1 ಅವರ್ ಆದರೂ ಬೇಕಲ್ವಾ? ಸೊ ನೋಡಿ ಎಷ್ಟು ಕಲ್ಲಿದ್ದಾವೆ ಅಂದರೆ ಸುಮ್ಮನೆ ಹಿಂಗೆ ಅಂದ ತಕ್ಷಣವೇ ಕಾಣಿಸ್ತಿದೆ. ಸೊ ಇಷ್ಟು ಕಲ್ಲನ್ನು ನಾನು ಹಾಯಬೇಕು ಅಂದರೆ ಮಿನಿಮಮ್ 1 ಅವರ್ ಆದರೂ ಬೇಕು. ಸೊ ಬನ್ನಿ 5 ಮಿನಿಟ್ಸಲ್ಲಿ ಹೇಗೆ ಇದನ್ನು ಕಲ್ಲನ್ನ ಫುಲ್ಲು ನಾವು ಹಾಯೋದನ್ನು ಹೇಳ್ಕೊಡ್ತೀನಿ ಹೇಗೆ ಅಂತ. ತುಂಬ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ ಒಂದ್ಸಲ. ಸೊ ಕಲ್ಲು ವೆಯ್ಟ್ ಇರೋದ್ರಿಂದ ತಳದಲ್ಲಿ ಕುತ್ಕೊಳ್ಳುತ್ತೆ. ಬಟ್ ಇದರಲ್ಲಿ ಮೇನ್ ಏನಂದರೆ ನಿಮಗೆ ಜಲ್ಸಕ್ಕೆ ಬರಬೇಕು ನೀರಲ್ಲಿ. ಸೊ ಸಿಂಪಲ್, ಫಸ್ಟೇ ನೀರನ್ನ ಚೆಲ್ಕೊಂಡ್ರೆ ಆಲ್ಮೋಸ್ಟ್ ಅದರಲ್ಲಿರೋವಂಥ ಜೆಲ್ಲು ಮತ್ತು ಧೂಳು ಕಸ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ನೆಕ್ಸ್ಟು ಇಷ್ಟೇ ಸಿಂಪಲ್. ಹೀಗೆ ಅಂದ್ಕೊಂಡು ಫಸ್ಟ್ ಲೇಯರ್ನ ಮಾತ್ರ ಚೆಲ್ಕೋಬೇಕು. ವಾಪಸ್ ಅದೇ ನೀರನ್ನ ಚೆಲ್ಕೊಳ್ಳೋದು, ಅಗೇನ್ ಸೇಮ್ ಥಿಂಗ್, ಲಾಸ್ಟ್ವರೆಗೂ ಹಾಗೆ ಮಾಡ್ಕೊಳ್ಳಿ. ಅದು ಎಷ್ಟೇ ಸಣ್ಣ ಕಲ್ಲಾಗಿದ್ರೂ ಕೂಡ ಅದು ತಳದಲ್ಲೇ ಉಳ್ಕೊಳ್ಳುತ್ತೆ, ಕಾಳು ಜೊತೆಗೆ ಬರೋದಿಲ್ಲ. ಲಾಸ್ಟಿಗೆ ಹೋದಾಗ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಾಗುತ್ತೆ ನೀವು. ಲಾಸ್ಟಲ್ಲಿ ಎಷ್ಟು ಕಾಳುಗಳು ಉಳ್ಕೊತವೆ ಅಲ್ವಾ? ಸೊ ಇದರೊಳಗೆ ಕಲ್ಲು ಕೂಡ ಇದೆ. ಇವಾಗ ಕಾಳನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ನಾನು. ಈ ಉಳಿದಿರೋವಂಥ ಕಾಳನ್ನು ನೀವು ನೆನೆ ಹಾಕಕ್ಕೆ ಹೋಗಬೇಡಿ, ಯಾಕೆಂದರೆ ಇವು ಏನಂತಾರೆ ಕಂದುಗಾಳು ಅಂತ ನಮ್ಮ ಕಡೆ. ಸೊ ನಿಮ್ಗೆ ಗೊತ್ತಿಲ್ಲ ಏನಂತಾರೆ ಅಂತ, ಬಟ್ ಇವು ಎಷ್ಟೇ ದಿನ ನೆನೆಸಿದ್ರು ಕೂಡ ನೆನೆಯಲ್ಲ. ಸೊ ಇವನ್ನ ಕಂದುಗಾಳು ಅಂತಾರೆ. ಇದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳೋಣ. ಯಪ್ಪ ದೇವ್ರೆ. ಸೊ ಫೈನಲಿ ನೋಡಿ ಕಾಣಿಸ್ತಿದೆಯಾ, ಅದರಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಮಣ್ಣು ಕೂಡ ಬಂದಿದೆ. ಆ್ಯಂಡ್ ಎಷ್ಟು ಕಲ್ಲಿದ್ದಾವೆ ನೋಡಿರಿ. ಇಷ್ಟು ಕಲ್ಲನ್ನು ನಾನು ಹಾಯಬೇಕು ಕೂತ್ಕೊಂಡು ಅಂದರೆ, ಅದು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಒಂದೊಂದೇ ಕಾಳನ್ನ ಅಂದ್ಕೊಂಡು ಹಾಯಬೇಕಿತ್ತು. ಎಷ್ಟು ಕಲ್ಲಿದೆ. ಸೊ ನೋಡಿ, ಒಂದೇ ವಾಶಲ್ಲಿ ಬಂದುಬಿಡುತ್ತೆ ಈ ಥರ. ಸೊ ಇದಕ್ಕೆ ಟೈಮ್ ತೊಗೊಂಡಿರೋದು ಕರೆಕ್ಟಾಗಿ 6 ಮಿನಿಟ್ಸ್ ಟೈಮ್ನ ತೊಗೊಂಡಿದೆ ಅಷ್ಟೇ. ಬಟ್ 1 ಅವರ್ ನಾವು ಕೂತ್ಕೊಂಡು ಕಲ್ಲ ಹಾಯಬೇಕಿತ್ತು. ಮತ್ತು ಕೂತು ಎಷ್ಟು ಕೆಲಸ ಟೈಮು ಎಲ್ಲ ವೇಸ್ಟ್ ಆಗ್ತಿತ್ತು. ಸೊ ನಮ್ಮ ರೆಫರೆನ್ಸ್ಗೋಸ್ಕರ, ನಮ್ಮ ಸಮಾಧಾನಕ್ಕೋಸ್ಕರ ಸೊ ಇನ್ನೊಂದು ಸಲ ಇದೇ ಥರ ವಾಶ್ ಮಾಡಿಕೊಂಡ್ರೆ, ಸೊ ಇನ್ ಕೇಸ್ ಎಲ್ಲರೂ ಮಿಸ್ ಆಗೋ ಚಾನ್ಸ್ ಇಲ್ಲ. ಮಿಸ್ ಆಗಿದ್ರೂ ಕೂಡ ಅದು ಸಿಕ್ಬಿಡುತ್ತೆ. ಸೊ 2 to 3 ಟೈಮ್ಸ್ ಈ ಥರ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ಕಲ್ಲನ್ನ ಈಸಿಯಾಗಿ ತೆಗಿಬೋದು. ಸೊ ಈ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ನಿಮ್ಮ ಮುಂದೆನೇ ಪ್ರೂಫ್ಗೋಸ್ಕರ ನಾನು ಇನ್ನೊಂದು ಸಲ ವೀಡಿಯೋನ ಸೇಮ್ ಅದೇ ಥರನೇ, ಇವಾಗ ಅದೇ ಕಾಳನ್ನೇ ಮತ್ತೆ ಜಲ್ಸ್ಬಿಟ್ಟು ತೋರಿಸ್ತೀನಿ. ಸೊ ನೆಕ್ಸ್ಟ್ ಕಲ್ಲು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಫೈನಲಿ ಒಂದೇ ಒಂದು ಸಿಕ್ಕಿದೆ. ಇದೊಂದು 2 ಸಿಕ್ಕಿದೆ, 2ನೇ ಸತಿ ಮಾಡಿದಾಗ. ಸೊ ಅದಕ್ಕೆ ಹೇಳಿದ್ದು ಅಟ್ಲೀಸ್ಟ್ 3 ಟೈಮ್ಸ್ ಆದರೂ ಮಾಡ್ಕೊಳ್ಳಿ ಅಂತ. ಸೊ ಇವಾಗ ನಿಮ್ಗೆ ಇನ್ನೂ
ಡೌಟ್ ಕ್ಲಿಯರ್ ಆಗಬೇಕು ಅಂತ ಅನ್ಸಿದ್ರೆ ಸೊ ಇದು ಬೆಟರ್ ಏನಂದರೆ ನೀವು ಇವಾಗ ಕಾಳನ್ನ ನೆನೆ ಹಾಕ್ತಿರಲ್ವಾ, ಸೊ ನೆನೆ ಹಾಕಿ ಒಂದು 5 ಅವರ್ಸಲ್ಲೆಲ್ಲ ಅದು ನೆಂದಿರುತ್ತೆ, ಕಾಳು ದಪ್ಪ ಆಗಿರುತ್ತೆ. ಸೊ ಆ ಟೈಮಲ್ಲಿ ಒಂದ್ಸಲ ಈ ಥರ ಜಲ್ಸ್ಕೊಳ್ಳೋದ್ರಿಂದ ಜಸ್ಟ್ 2 to 3 ಮಿನಿಟ್ಸ್ ಅಷ್ಟೇ ಇದು ಟೈಮ್ ತೊಗೊಳ್ಳೋದೇನು ಜಾಸ್ತಿ ತೊಗೊಳ್ಳೋದಿಲ್ಲ. ಸೊ ಆವಾಗ ಇನ್ ಕೇಸ್ ಸಣ್ಣದೆಲ್ಲಾದರೂ ಮಿಸ್ ಆಗಿದ್ರು ಕೂಡ ಅದು ನಿಮಗೆ ಸಿಕ್ಬಿಡುತ್ತೆ, ಈಸಿಯಾಗಿ ತೆಗಿಬೋದು. ಸೊ ಐ ಥಿಂಕ್ ಎಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಮಾಡಿರೋದಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಿತ್ತಾ ಈ ಟಿಪ್ಸು, ಅಥವಾ ನೀವು ಯಾವ ಟಿಪ್ಸ್ನ ಯೂಸ್ ಮಾಡಿ ಕಾಳಿಂದ ಕಲ್ಲನ್ನು ಹಾರಿಸ್ತೀರಾ ಅಂತ. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಏನಾದರೂ ಹೊಸ ಕಂಟೆಂಟ್ಗಳು ಮುಖಾಂತರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.